ಕಾಂಗ್ರೆಸ್ನವ್ರಿಗೆ ಕೇಳಬೇಕಾಗಿತ್ತು, ಅವ್ರು ಬರ್ತಾ ಇಲ್ಲ, ಡಿಲೇ ಇದೆ. ಹಾಗಾಗಿ ನಿಮ್ಮ ಮೈತ್ರಿ ಪಾರ್ಟ್ನರ್ ಆಗಿರೋದ್ರಿಂದ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ಡಾಕ್ಟರ್ ದಿನೇಶ್ ಅವರೇ. ಡಿ.ಕೆ. ಶಿವಕುಮಾರ್ ಅವರು DCM ಹೇಳ್ತಾರೆ, ಅವ್ನು ಯಾರೋ ಹೇಳ್ದ ಅಂತ ಹೇಳಿ ನೀವು ಯಾಕ್ರಿ ಮಾಧ್ಯಮದವ್ರು ಪ್ರಸಾರ ಮಾಡ್ತೀರಿ? ಯಾಕೆ ಮಾಡಬಾರ್ದು ಸರ್? ಇಲ್ಲೇನು ಇನ್ವಾಲ್ವ್ ಆಗಿರೋದು ಕಮ್ಮಿ ಜನದ ಹೆಸರ. DCM, ಮಾಜಿ CM, ಮಾಜಿ ಪ್ರಧಾನಿಗಳ ಕುಟುಂಬ ಸದಸ್ಯ, ಸಂಸದ, ಹಾಲಿ ಶಾಸಕ, 4 ಜನ ಸಿಟ್ಟಿಂಗ್ ಮಿನಿಸ್ಟರ್. ಪ್ರಶ್ನೆ ಕೇಳಬಾರ್ದಾ ಸರ್? ಓಟ್ ಹಾಕಿ ಗೆಲ್ಸಿಲ್ವಾ? ಓಟ್ ಹಾಕಿ ಗೆಲ್ಸ್ಬಿಟ್ಟು ನಮ್ಮ ನಾಳಿ ಅಂತ ಕಳಿಸಿಲ್ವಾ? ಜನ ಕೇಳಬಾರ್ದ ಪ್ರಶ್ನೆ? ಇವ್ರ ಬಗ್ಗೆ ಇಂಥ ಗಂಭೀರ ಆರೋಪ ಬಂದಾಗ ಪ್ರಶ್ನೆ ಕೇಳಬಾರ್ದ? ತಪ್ಪ ಪ್ರಶ್ನೆ ಕೇಳೋದು? ಅಲ್ಲ, ಪ್ರಶ್ನೆ ಕೇಳೋದು ಸರಿ, ನಾವೇನು ಕೇಳಬೇಡಿ ಅಂತ ಹೇಳಲ್ಲ. ಆದರೆ ಈ ವ್ಯಕ್ತಿ ಮಾಡಿರೋ ಅಂತ ಘನಕಾರ್ಯ ಏನು? ದೇವರಾಜೇಗೌಡರು ಇದೇ ಮಾಧ್ಯಮದಲ್ಲಿ ಕೂತಾಗ್ಲೂ ನಾನು ಹೇಳಿದ್ದೆ, ಅವರು ಒಂದು ಸಲ JDS ಪರ ಮಾತಾಡಿದಾಗ, ಅಲ್ರಿ ನೀವು ಪ್ರಜ್ವಲ್ ರೇವಣ್ಣ ಅವ್ರನ್ನ ಅನರ್ಹ ಮಾಡೋ ತನಕನೂ ತಗೊಂಡು ಹೋಗ್ತೀರಾ, ಮತ್ತೆ ಬಂದು JDS ಪರ ಮಾತಾಡ್ತೀರಾ ಅಂತ. ಆಮೇಲೆ ಹೇಳ್ತಾರೆ, ಇಲ್ಲ ನಮಗೆ ಕೇವಲ ರೇವಣ್ಣ ಮತ್ತು ಪ್ರಜ್ವಲ್ ಮೇಲೆ ಅಷ್ಟೇ ನಮಗೆ ದ್ವೇಷ ಇರೋದು, ಅವರ JDS ಪಕ್ಷದ ಮೇಲಿಲ್ಲ ಅಂತಾರೆ. ಮತ್ತೆ JDSನ ಅಧಿಕಾರಕ್ಕೆ ಬರೋಕ್ಕೆ ಬಿಡೋದಿಲ್ಲ ನಾವು ಹಾಸನದಲ್ಲಿ ಅಂತ ಎಷ್ಟೋ ಸಲ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಮತ್ತೆ ನನ್ನ ಹತ್ರ ಎವಿಡೆನ್ಸ್ ಇದೆ ಅಂತ ಹೇಳಿದರು. ಮತ್ತು ಇಷ್ಟೆಲ್ಲ ಎವಿಡೆನ್ಸ್ ಇಟ್ಕೊಂಡು ಇವ್ರು ಮಾಡಿದ್ದಾದರೂ ಏನು? ಇವತ್ತು ಪಾಪ ಸಾಕಷ್ಟು ಜನ ಹೆಣ್ಮಕ್ಳುಗಳು ಇವತ್ತು ರೋಡಲ್ಲಿ ಅವರು ಮುಖ ತೋರಿಸ್ದಂಗೆ ಮಾಡಿದ್ದು ಇದೇ ದೇವರಾಜೇಗೌಡರು. ಯಾಕಂದ್ರೆ ಇವ್ರ ಹತ್ರ ಎಲ್ಲ ಎವಿಡೆನ್ಸ್ ಇಟ್ಕೊಂಡು ಕೂಡ ಅವರು ಜುಡಿಷರಿಗೆ ಅಪ್ರೋಚ್ ಮಾಡ್ಬೋದಿತ್ತು, CBI ಅಪ್ರೋಚ್ ಮಾಡ್ಬೋದಿತ್ತು, ಇವ್ರದ್ದು ಕೇಂದ್ರ ನಾಯಕರಿದ್ರು. ಯಾಕೆ ಇದನ್ನ ಇವರು ಬೇಕು ಅಂತ ಎಲೆಕ್ಷನ್ ಪರ್ಪಸ್ಗೆ ಬಳಸ್ಕೊಂಡಿದ್ದಾರೆ? ಇದನ್ನ ಎಲೆಕ್ಷನ್ ಪರ್ಪಸ್ಗೆ ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲ ಪಕ್ಷಗಳು ಬಳಸ್ಕೊಂಡಿದ್ದಾವೆ ಇದನ್ನ. ಹೌದು, ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, ಎಲ್ಲ ಪಕ್ಷಗಳು ಬಳಸ್ಕೊಂಡಿದೆ. ಇದರಿಂದ ಚುನಾವಣೆ ಮತದಾನ ಮೇಡಮ್, ಇದು ಜನಸಾಮಾನ್ಯರ ಪ್ರಶ್ನೆ. ಇದು ಬಂದು ಇದು ನಾವು ಇದರಲ್ಲಿ ಯಾರನ್ನೂ ಓಲೈಸ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಇಲ್ಲಿ ಸಫರರ್ಸು ರಾಜಕಾರಣಿಗಳಲ್ಲ, ಅವರೆಲ್ಲೋ ಕೂತಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವತ್ತು ಸಫರರ್ಸು ಕಾಮನ್ ಮ್ಯಾನ್, ಕಾಮನ್ ಪಬ್ಲಿಕ್. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು, ಅವರ ಸಂಬಂಧಿಕರು, ಅವರ ರಿಲೇಷನ್ಸ್ಗಳು, ಅವ್ರ ಫ್ರೆಂಡ್ಸ್ಗಳು ಇವತ್ತು ರೋಡ್ನಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ಈ ಘಟನೆಯಿಂದ. ಯಾಕಂದರೆ ಇವ್ರ ಹತ್ರ ಎಲ್ಲ ಎವಿಡೆನ್ಸ್ಗಳು ಇಟ್ಕೊಂಡು ಇದನ್ನ ಹೊರಗಡೆ ಬಿಡದೇ ಇರೋ ಥರ ವಿಡಿಯೋನ ಇವರೇ ಮಾಡ್ಬೋದಿತ್ತು. ಯಾರು? ಇದೇ ದೇವರಾಜೇಗೌಡರು ಇದೇ ಪಕ್ಷದ BJPಯಲ್ಲಿ ಇಟ್ಕೊಂಡು ಮಾಡ್ಬೋದಿತ್ತು. ಆದರೆ ಇವರು ಈ ಎಲೆಕ್ಷನ್ ಪರ್ಪಸ್ಸನ್ನೇ ಕಾಯ್ತಾ ಇದ್ರು. ಯಾಕಂದರೆ ಇವ್ರನ್ನ ಮುಗಿಸ್ಬೇಕು, ಅಂದರೆ ರಾಜಕೀಯವಾಗಿ ಮುಗಿಸ್ಬೇಕು ಅಂದಾಗ ಈ ಪೆನ್ ಡ್ರೈವ್ನ ಬಳಸ್ಕೊಂಡ್ರು. ಇದನ್ನು ಇವತ್ತು ಬಳಸ್ಕೊಂಡು ಏನು ಹೇಳ್ತಾ ಇದ್ದಾರೆ, ಇದು ಇಲ್ಲ ಕಾಂಗ್ರೆಸ್ ಅವ್ರು ಮಾಡಿದ್ದು, ಕಾಂಗ್ರೆಸ್ ಅವರು ಮಾಡಿದ್ದು ಅಂತ. ಅಂದರೆ ಈ ವ್ಯಕ್ತಿಗೆ 1 ವರ್ಷದ ಹಿಂದೆನೇ ಗೊತ್ತಿತ್ತು ತಾನೇ ಇದೆಲ್ಲ ಇನ್ಸಿಡೆಂಟ್ಗಳು ಗೊತ್ತಿದ್ದು ಇವರು ಯಾಕೆ ಮುಚ್ಚಿಟ್ರು? ಒಬ್ಬ ಅಡ್ವೊಕೇಟ್ ಆಗಿ, ಇಸ್ ನಾಟ್ ಅ ಕಾಮನ್ ಮ್ಯಾನ್, ಅಡ್ವೊಕೇಟ್ ಆಗಿ ಎಲ್ಲಾನು ಮುಚ್ಚಿಟ್ಟು ಇದು ಪೆನ್ ಡ್ರೈವ್ ಎಲ್ಲ ಕಡೆ ಸಿಗೋ ಥರ ಮಾಡಿದ್ದು ಇವ್ರು ಮೊದಲೇ ಮುಚ್ಚಿಡ್ಬೋದಿತ್ತು. ಮತ್ತು ಇನ್ನೊಂದು ಹೇಳ್ತೀನಿ, ಇಷ್ಟೆಲ್ಲ ಮಾಡಿಬಿಟ್ಟು ಇವಾಗ ಕೊನೆಗೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕೂರ್ಸೋಕೆ ಹೋಯ್ತಾರೆ. ಡಿ.ಕೆ. ಶಿವಕುಮಾರ್ ಅವ್ರು ದುಡ್ಡು ಕೊಡೋಕೆ ಬಂದಿದ್ರು ಅಂತ ಆಯಿತು, ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇವತ್ತು ಕೊಡ್ಬೋದಿತ್ತಲ್ಲ. ಇವರು ಅಷ್ಟೊಂದು ಎವಿಡೆನ್ಸ್ ಕಲೆಕ್ಟ್ ಮಾಡೋವಂಥ ರಾಜಕಾರಣಿ ಆದಮೇಲೆ ಈಗ ಅವ್ರು 5 ಕೋಟಿ ಕೊಟ್ಟು ತಗೋಬೇಕಿತ್ತು, ವಿಡಿಯೋ ಮಾಡ್ಕೋಬೇಕಿತ್ತು, ಅದನ್ನು ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೋದಿತ್ತು. ಇನ್ನೊಂದು ಹೇಳ್ಬಿಡ್ತೀನಿ, ಈ ಎಲ್ಲ ಇದನ್ನಲ್ಲಿ ಈಗ ಇನ್ನೊಂದು ಹೇಳ್ತೀರಿ, ಇವತ್ತು ಮೇನ್ ಅಕ್ಯೂಸ್ಡ್ ಬಂದು ದೇಶದಲ್ಲಿಲ್ಲ, ಅವರ ಫ್ಯಾಮಿಲಿಗಳವರು ಕೂಡ ಒಂದೇ ಒಂದು ಅವ್ರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಕೊಡ್ತಾ ಇಲ್ಲ. ಕರೆಕ್ಟ್ ಕುಮಾರಸ್ವಾಮಿ ಅವರು ಅಲ್ಲಪ್ಪ ಇವ್ರು ರೇವಣ್ಣನ ಮಗ ಅಲ್ಲ ನನ್ನ ಮಗ ಅಂತ ತಿಳ್ಕೊಂಡು ಓಟ್ ಹಾಕಿ ಅಂತಾರೆ. ಅಂದ್ರೆ ಇವರ ಪಕ್ಷದ ಒಬ್ಬ MP ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಉಳ್ಕೊಂಡಿದ್ದಾರೆ ಅದು ಇವ್ರಿಗೆ ಗೊತ್ತಿಲ್ಲ. ಇವತ್ತು ಮೇನ್ ಅಕ್ಯೂಸ್ ಬಿಟ್ಬಿಟ್ರು. ಇವತ್ತೇನಾಗ್ತಾ ಇದೆ ಅಂದ್ರೆ ಉಳಿದ ಎಲ್ಲಾರನ್ನೂ ಇದು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಈ ವ್ಯವಸ್ಥೆಯಲ್ಲಿ ನಾನು ಹೇಳ್ತೀನಿ, ಇವತ್ತು ಏನು ಸರಿಯಾದ ರೀತಿ ಈ ತನಿಖೆಗಳು ಕೂಡ ಆಗ್ತಾ ಇಲ್ಲ. ಈಗ ನೋಡಿ, ನೀವು ಚಾರ್ಜ್ ಶೀಟ್ ಹಾಕಬೇಕಾದ್ರೂ ಕೂಡ ತಪ್ಪಿಸ್ಕೊಳ್ಳೋ ತರ ಚಾರ್ಜ್ ಶೀಟ್ ಬರ್ತೀನಿ. ಅಲ್ಲಿಗೆ ಬರ್ತೀನಿ. ವೆಂಕಟೇಶ್ ಅವರೇ, ಈ ದೇವರಾಜೇಗೌಡ ಅನ್ನೋ ವ್ಯಕ್ತಿ ಇನ್ನೂ ನಿಮ್ಮ ಪಕ್ಷದಲ್ಲೇ ಇದ್ದಾರಾ? ಅವರ ಸದಸ್ಯತ್ವ ರದ್ದು ಮಾಡೋದಾಗ್ಲಿ, ಪಕ್ಷದಿಂದ ಉಚ್ಚಾಟನೆ ಮಾಡೋದೇನೂ ಆಗಿಲ್ಲ ಇನ್ನು. ದೇವರಾಜೇಗೌಡ ಇದ್ದಾರೆ, ನಿಮ್ಮ ಪಕ್ಷದಲ್ಲೇ ಇದ್ದಾರೆ. ಸುಳ್ಳು ಹೇಳಬೇಕು ಸರ್, ನಂಬೋ ಹಾಗಾದ್ರೂ ಹೇಳ್ಬೇಕಲ್ಲ. ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ರಂತೆ ಕುಮಾರಸ್ವಾಮಿ ಅವರೇ ಪೆನ್ ಡ್ರೈವ್ ಹಂಚಿದ್ರು ಅನ್ನೋ ರೀತಿಯಲ್ಲಿ ನೀನ್ ಹೇಳ್ಬಿಡು, 100 ಕೋಟಿ ಕೊಡ್ತೀನಿ,
ಅಂದ್ರೆ ಯಾವ ಅಂಶನ ಎಷ್ಟರ ಮಟ್ಟಿಗೆ ಹೆಂಗೆ ನಂಬಬೇಕು, ಇದರಲ್ಲಿ ಸುಳ್ಳಿಲ್ಲ ಇದೆಲ್ಲವೂ ಕೂಡ ಸತ್ಯ ಅಂತ ಹೇಳಿ ಹೆಂಗೆ ನಂಬಬೇಕು ಜನ, ಇದನ್ನ ನೀವು ಹೇಳಿ. ಇದಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ಮುಂಚೆ ನಾನು ಒಂದು ವಿಚಾರವನ್ನ, ನಮ್ಮ ಪಕ್ಷದ ನಿಲುವನ್ನ ಅತ್ಯಂತ ಸಮರ್ಥವಾಗಿ ನಾನು ಸ್ಪಷ್ಟನೆಯನ್ನ ಮಾಡಲಿಕ್ಕೆ ಬಯಸ್ತೇನೆ. ಈ ಇಡೀ ಪ್ರಕರಣದ ರೂವಾರಿ ಆಗಿರತಕ್ಕಂಥ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ, ಅವನ ಈ ಅಸಹ್ಯಕರ ಇಡೀ ಪ್ರಹಸನ ಇದೆಯಲ್ಲ, ಇದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಮ್ಮ ಪಕ್ಷ ಯಾವುದೇ ಕಾರಣಕ್ಕೂ ಅದನ್ನ ಸಮರ್ಥನೆ ಮಾಡ್ಕೊಳ್ಳಲ್ಲ. ಒಂದು, ನಮ್ಮ ಪ್ರಧಾನಮಂತ್ರಿಗಳಾದಿಯಾಗಿ, ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರು ಅದನ್ನ ಖಂಡನೆ ಮಾಡಿರ್ತಕ್ಕಂಥದ್ದು, ಅವನಿಗೆ ಅತ್ಯುಗ್ರ ಶಿಕ್ಷೆಯನ್ನ ವಿಧಿಸಬೇಕು ಅನ್ನುವಂತ ಮಾತನ್ನ ಅಲ್ಲ ಹೇಳಿರ್ತಕ್ಕಂಥದ್ದು. ಒಂದು ನಿಮಿಷ, ಆಮೇಲೆ ಇದರ ಮೂಲ ಬೇರುಗಳು ಅದಕ್ಕೋಸ್ಕರನೇ ಸರ್, ಹೌ ಡಿಫಿಕಲ್ಟ್ ಇಟ್ ಈಸ್. ನೀವು ನಮ್ಮ ಮೈತ್ರಿ ಪಕ್ಷದ ಸದಸ್ಯ, ಸಂಸದನಾಗಿರುವ ಬಾರಪ್ಪ ಎಲ್ಲಿದ್ಯಾ, ಬಂದ್ಬಿಟ್ಟು ತನಿಖೆ ಎದುರಿಸು. ನೀನೊಬ್ಬ ಮಾಡಿರುವ ಗನಂದಾರಿ ಕೆಲಸದಿಂದ ಪ್ರಧಾನಿ, ಸೆಂಟ್ರಲ್ ಹೋಮ್ ಮಿನಿಸ್ಟರ್ ತಲೆ ತಗ್ಗಿಸಿ ಕ್ಷಮೆ ಕೇಳುವಂತಾಗಿದೆ. ನಾಲಾಯಕ್ ಬಂದು ಮಾತನಾಡು. ಎಷ್ಟು ಕಷ್ಟ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ. ಹೇಳಿ, ಒಂದೂವರೆ ನಿಮಿಷ ಮಾತಾಡಿದ್ದೀನಿ. ನಾನು ಹೇಳುವಂತದ್ದು, ನಮ್ಮ ರಾಜ್ಯಾಧ್ಯಕ್ಷರಾಗಿ ಇವತ್ತು ಸಹ ಅವರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂಥದ್ದು, ಇದರ ಮೂಲ ಬೇರುಗಳು ಎಲ್ಲೆಲ್ಲೋ ಹೋಗ್ತಾ ಇದ್ದಾವೆ, ಇದು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ, ಎಲ್ಲೆಲ್ಲಿ ಇದಾವೆ ಅನ್ನುವಂಥದ್ದೇ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ಇದನ್ನ ಸಿಬಿಐ ವಹಿಸಿ, ಸಿಬಿಐ ಒಂದು ಸಮರ್ಪಕವಾದಂತ ಅಲ್ಲಲ್ಲ, ಒಂದ್ ನಿಮಿಷ, ಸಮರ್ಪಕವಾದಂತ ತನಿಖೆ ಆಗಬೇಕಾಗಿದೆ ಅನ್ನುವಂಥದ್ದನ್ನ ಯಾಕೆ ಹೇಳ್ತಾರೆ? ಇವತ್ತು SIT ಅಲ್ಲಲ್ಲ, SIT ನಡೀತಾ ಇರ್ತಕ್ಕಂಥ ತನಿಖೆ ಅಲ್ಲ ಮೇಡಮ್, ಒಂದ್ ನಿಮಿಷ, ಅಲ್ಲಲ್ಲ, ನಿಮ್ಮ ಮೇಲ್ನೋಟಕ್ಕೆ ಒಂದ್ ನಿಮಿಷ ಆಯ್ತು, ನಿಮ್ಮ ನಿಮಗೆ ಮೇಲ್ನೋಟಕ್ಕೆ ಆಯ್ತು, ಒಂದ್ ನಿಮಿಷ, ನಿಮಗೆ ಮೇಲ್ನೋಟಕ್ಕೆ SIT ತನಿಖೆ ಸಮರ್ಪಕವಾಗಿ, ಪರಿಣಾಮಕಾರಿಯಾಗಿ, ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅಲ್ಲಲ್ಲ, ಜಡ್ಜಿನ ಪ್ರಶ್ನೆ ಅಲ್ಲ ಇಲ್ಲಿ. ಅಲ್ಲಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಪ್ರತಿಯೊಬ್ಬನನ್ನು ಅವಲೋಕನ ಮಾಡುವಂತದ್ದು, ಕಣ್ಣಿಗೆ ಕಾಣಿಸುವಂತದ್ದು. ಇವತ್ತು ಇಲ್ಲಿವರೆಗೂ ಪದೇ ಪದೇ ಸಾಕಷ್ಟು ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಯಾರ್ಯಾರಿಗೋ ನೀವು ನೋಟಿಸ್ ಕೊಟ್ಟಿದ್ದೀರಾ, ಸಂತೋಷ. ನೀವು ನೋಟಿಸ್ ಕೊಡಿ. ನವೀನ್ ಗೌಡ, ಕಾರ್ತಿಕ್ ಗೌಡನಿಗೆ ಅಲ್ಲಲ್ಲ, ಅವರು ಯಾರು ಮೂಲ ಅವರಿಗೆ ಇಲ್ಲಿವರೆಗೂ ಒಂದು ನೋಟಿಸ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರ. ಮಾಧ್ಯಮದಲ್ಲಿ ರಾಜಾರೋಷವಾಗಿ ಕೂತ್ಕೊಂಡು ಬಂದು ಸಂದರ್ಶನವನ್ನ ಕೊಡ್ತಾನೆ. ಅವನ್ನೇನಾದ್ರೂ ಇಲ್ಲಿವರೆಗೂ ನೀವು ಪ್ರಶ್ನೆ ಮಾಡುವಂತದ್ದು, ಅವ್ರನ್ನ ಕರ್ಕೊಂಡ್ ಬಂದು ಅವ್ರನ್ನ ಅರೆಸ್ಟ್ ಮಾಡೋದು ನಿಮ್ ಕೈಲಿ ಆಗ್ತಾ ಇದೆಯಾ? ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಮ್ಮ ಪಕ್ಷವ ನಿಲುವು ಇಷ್ಟೇನೆ. ಇದನ್ನ ಯಾವುದೇ ಕಾರಣಕ್ಕೆ ನಾವು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಆದ್ರೆ ಈ ತನಿಖೆ ಹೋಗ್ತಾ ಇರ್ತಕ್ಕಂಥ ದಿಕ್ಕಿದೆಯಲ್ಲ, ಇದೆಲ್ಲ ಒಂದ್ ಕಡೆ ಡೈಲ್ಯೂಟ್ ಆಗಬಾರ್ದು. ಇದರಲ್ಲಿ ಇರ್ತಕ್ಕಂಥ ತಪ್ಪಿತಸ್ಥರು ಯಾರೇ ಆಗ್ಲಿ ಶಿಕ್ಷೆ ಆಗಲೇಬೇಕು. ಕೇಳಿಸ್ಕೊಳ್ಳಿ. ಈ ಸಿಬಿಐ, SIT ಇತ್ಯಾದಿ ತನಿಖಾ ಸಂಸ್ಥೆಗಳ ತನಿಖೆ ಯಾವ ಮಾದರಿಯಲ್ಲಿ ನಡೆಯುತ್ತೆ ಅನ್ನೋದನ್ನ ಕಣ್ಣಾರೆ ಕಂಡಿರುವ ಅನುಭವಸ್ಥರಲ್ಲಿದ್ದಾರೆ. ಅವ್ರನ್ನ ಕೇಳ್ತೀನಿ. ಸರ್, 3 ಪ್ರಕರಣ ಎಕ್ಸಾಂಪಲ್ ಕೊಡ್ತೀನಿ. ಮೇಸ್ತಾ ಪ್ರಕರಣ, DYSP ಗಣಪತಿ ಪ್ರಕರಣ, ಅಕ್ರಮ ಗಣಿಗಾರಿಕೆ ಪ್ರಕರಣ. ಯಾರು ಎನ್ಕ್ವೈರಿ ಮಾಡಿದ್ದು, ಯಾರು ತನಿಖೆ ನಡೆಸಿದ್ದು? ಇದೇ ಸಿಬಿಐ. ಏನಾಯ್ತು ಸರ್? ಏನಾಯ್ತು ಅದರಿಂದ? ಏನಾಗ್ಲಿಲ್ಲ. ಜನ ಏನ್ ನಿರೀಕ್ಷೆ ಮಾಡ್ಬೇಕು? ಏನ್ ನಿರೀಕ್ಷೆ? ಈ ಸಿಬಿಐ ಬಿಜೆಪಿ ಅವರು ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ, ಸಿಬಿಐ ಕೊಡಿ, ಸಿಬಿಐ ಕೊಡಿ. ಪ್ರಕರಣ ಏನಾಯ್ತು? ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ, ವೆಂಕಟೇಶ್ ಅವರೇ, ರಾಜಕಾರಣಿಗಳು ಆಡೋ ಪಕ್ಷದವ್ರು ಮನಸ್ಸು ಮಾಡಿದ್ರೆ ಯಾವ ತನಿಖಾ ಸಂಸ್ಥೆ ಕೂಡ ನಿಯತ್ತಲ್ಲಿ ಮಾಡಕ್ಕಾಗಲ್ಲ. ಅವ್ರ ಉತ್ತರ ಕೊಡ್ಲಿ, ಸಮೀರ್ ಅವ್ರ ಉತ್ತರ ಕೊಡ್ಲಿ. ಆಯ್ತು, ಪ್ರಜ್ವಲ್ JDS ಅವ್ರೀಗ ಸಿಗ್ತಾ ಇಲ್ಲ, ಲಂಡನ್ನಲ್ಲೋ ಎಲ್ಲೋ ಬಿದ್ದಿದ್ದ ಆಣೆ ಅಂತ ತಿಳ್ಕೊಳ್ಳೋಣ. ಆಯ್ತಾ? ದೇವರಾಜೇಗೌಡ ಯಾವ ಪಾರ್ಟಿ? ಬಿಜೆಪಿನೂ ಇದಕ್ಕೆ ಪಾರ್ಟಿ ತಾನೆ. ಇವತ್ತು ಒಬ್ಬ ಅಡ್ವೊಕೇಟ್ ಆಗಿ 100 ಕೋಟಿ ರೂಪಾಯಿ ಅಲಿಗೇಷನ್ ಅನ್ನ ದೇವರಾಜೇಗೌಡ ಮಾಡ್ತಾರೆ ಅಂತಂದ್ರೆ, ನೀವೊಂದು ಪಾರ್ಟಿಯಾಗಿ, ನಿಮ್ಮ ಪಾರ್ಟಿಯ ಸದಸ್ಯರಾಗಿ ಅವ್ರ ಮೇಲೆ ಏನ್ ಆಕ್ಷನ್ ತಗೋತೀರಾ? ಅವ್ರ ಸ್ಟೇಟ್ಮೆಂಟ್ ನ ಎಂಡಾರ್ಸ್ ಮಾಡ್ತಿರೋ? ಈ ಇಡೀ ಪ್ರಕರಣದಲ್ಲಿ ದೇವರಾಜೇಗೌಡರ ಹೇಳಿಕೆಗಳೇನಿದಾವಲ್ಲ, ಅದನ್ನ ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಆಗನ್ಬಿಟ್ಟು ಸಾರಾಸಗಟಾಗಿ ಅದನ್ನ
ಅಲ್ಲಗಳೆಯುವಂತ ವಿಚಾರವೂ ಅಲ್ಲ. ಅದಕ್ಕೋಸ್ಕರನೇ ನಾವ್ ಹೇಳ್ತಾ ಇರ್ತಕ್ಕಂಥದ್ದು, ಇದು CBI ತನಿಖೆ ಆಗ್ಲಿ, ಇಲ್ಲ ಒಂದು ಸಿಟ್ಟಿಂಗ್ ಜಡ್ಜ್ ಏನಿದಾರೋ ಅವರ ಮುಖಾಂತರ ಇದೊಂದು ನ್ಯಾಯಾಂಗ ತನಿಖೆ ಆಗ್ಲಿ. ಯಾವುದು? ಇದ್ರದ್ದು ಯಾವ ನ್ಯಾಯಾಂಗ ತನಿಖೆ? ಇಡೀ ಪ್ರಕರಣ ಇವತ್ತು ಅವ್ರು ಮಾಡ್ತಾ ಈಗ- ಇರ್ತಕ್ಕಂಥ ಈಗ- allegation. CBI ಅಲ್ಲ, ಒಂದ್ ನಿಮಿಷ ಅಂತಿದ್ದು ಸರ್. ಎರಡೇ ಈಗ ಎರಡು ಅಲ್ಲ, ನಿಮಿಷದಲ್ಲಿ ಒಂದ್ ನಿಮಿಷ. CBI ಇಂದ ದೇವರಾಜೇಗೌಡ plate ಮಾಡ್ತಾ ಇರ್ತಕ್ಕಂಥ change. allegation Plate ಏನಿದೆಯಲ್ಲ, change. ಅಲ್ಲ, ಒಂದ್ ನಿಮಿಷ. CBI ಇದ್ದು ನ್ಯಾಯಾಂಗ ಅವ್ರು ಮಾಡ್ತಾ ತನಿಖೆ. ಇರ್ತಕ್ಕಂಥ allegation ಇದೆಯಲ್ಲ, CBI ಈಗ ಇದ್ದು ಸರಿ ನ್ಯಾಯಾಂಗ ಹೋಯ್ತು. ತನಿಖೆ ಈಗ ಆಯ್ತು. ಸರಿ